ಇವತ್ತು ನಾಳೆ ನಡೀತಕ್ಕಂಥ ನಾ ಏನೋ ಕೇಳಿದೆ, ಅದೇನೋ ಸ್ವಾಮಿಗಳ್ನ ಎಳೆದೊರಗೆ ಹಾಕ್ತೀವಿ ಅಂತ ಹೇಳಿ. ನಿಮ್ಮ ಸಂಸ್ಕೃತಿ ಏನ್ರ ಸ್ವಾಮಿಗಳ ಬಗ್ಗೆ ಆ ರೀತಿ ಮಾತಾಡೋಕ್ಕೆ? ನೀವೇ ಕರ್ಕೊಂಬಂದಿದ್ದೀರಲ್ಲ, ನೀವೇ ಮಾಡಿದ್ದೀರಲ್ಲ ಎಲ್ಲ. ಇದು ನಿಮ್ಮ ಪರಂಪರೆಯಲ್ಲಿ ನಡೀತದ? ಇದು ನಿಮ್ಮ ಕುಟುಂಬದವ್ರು ಮೆಚ್ತಾರ ನೋಡ್ರಿ, ಮಾತನಾಡಿದ್ದೀರಲ್ಲ ಎಲ್ಲರೂ. ಎಳೆದಾಕ್ತೀವಿ ಏನಕ್ಕೆ? ಅದು ಯಾರೋ ಮಾತಾಡಲಿ, ಹಿಂದೆ ಇವ್ರು ಕುಂತಿದ್ದಾರೆ, ಅವ್ರು ಮುಂದೆ ಮಾತಾಡಿಸ್ತಾ ಇದ್ದಾರೆ ಕಾಣದ ಕೈಯಾಗಿ. ಏನು ಸ್ವಾಮೀಜಿಗಳನ್ನ ಎಳೆದಾಕೋಕ್ಕೆ ಸಮಾಜ ಬಿಡುತ್ತಾ? ಅದೇನೋ ಬೌನ್ಸರ್ಸ್ ಕರ್ಕೊಂಬರ್ತಾರಂತ ನಾಳೆ, ಬೌನ್ಸರ್ಸ್ನ. ಅಯ್ಯಯ್ಯ, ಸಮಾಜದವ್ರ ಮುಂದೆ ಯಾವ ಬೌನ್ಸರ್ಸಪ್ಪ ಬರೋದು? ನೋಡ್ತೀವಿ, ಅದನ್ನೂ ನೋಡ್ತೀವಿ ನಾಳೆ ಬೌನ್ಸರ್ ಕತೆ ಏನು ಅಂತಂತೇಳಿ. ಸ್ವಾಮೀಜಿಗಳನ್ನ ಮುಟ್ಟಿದರೆ ನೀವು ಭಸ್ಮ ಆಗ್ತೀರ. ಸ್ವಾಮೀಜಿಗಳು ಮುಟ್ಟಿದರೆ ನಿಮ್ಮ ಕುಟುಂಬಗಳು ನಾಶ ಆಗ್ತವೆ. ಈಗಾಗಲೇ ಪಂಚಪೀಠದವ್ರ ಬಗ್ಗೆ ನೀವು ಮಾತನಾಡಿ ನೀವೇನಾಗಿದ್ದೀರಿ ಅಂತ ನೋಡ್ಕೊಳ್ರಿ ಫಸ್ಟು. ಮೊದಲು ನಮಗೆಲ್ಲ ಜಗದ್ಗುರುಗಳು ಎಲ್ಲ ಸ್ವಾಮೀಜಿಗಳು ಒಂದೇ. ಕಾವಿ ಕಂಡ್ರೆ ಶರಣಾಗೋ ಅನ್ನೋ ಸಂಸ್ಕೃತಿ ನಮ್ಮದು. ನೀವು ಮುಟ್ಟಿದ್ದೇ ನಿಜ, ಆದರೆ ಯಾರ್ಯಾರು ಮುಟ್ತೀರಿ ಗುರುನಿಂದನೇ ಮಹಾಪಾಪ ಅಂತ ಇದೆ ವೀರಶೈವ ಸಂಸ್ಕೃತಿನಲ್ಲಿ. ತಪ್ಪು ಮಾಡಿದರೆ ಹೇಳಬೇಕು ಸತ್ಯ, ಆದರೆ ಮೈ ಮುಟ್ಟಿ ಎಳೆದಾಡಿದರೆ ನೀವು ನರಕ ಪ್ರಾಪ್ತಿ ಆಗುತ್ತೆ. ಆ ಕರ್ಮ ರಿಟರ್ನ್ಸ್ ಆಗುತ್ತೆ ನಿಮಗೆ. ಮುಟ್ರಿ ನೋಡ್ರಿ, ನಾಳೆ ನೋಡ್ತೀವಿ ನಾವು ಕೂಡ. ಯಾರೇನಿಲ್ಲ ಬಳೆ ತೊಟ್ಕೊಂಡು ಕೂತಿಲ್ಲ, ಸಮಾಜ ದೊಡ್ಡದಿದೆ. ಇವತ್ತು ನಮಗೆ ಆನೆ ಬಲ ಬಂದಂತೆ ಸಂಘದ ಅಧ್ಯಕ್ಷರು ಏನು ನೀವು ಅಂದ್ಕೊಂಡಿದ್ರಲ್ಲ, ಟ್ರಸ್ಟ್ನವರು ಯಂಕಾಸೀನ ಸುಬ್ಬು ಅಂತ ಇಟ್ಕೊಂಡಿದ್ದೀರಲ್ಲ, ಅದರೊಳಗಡೆ ಇವರು ಅಧ್ಯಕ್ಷರು ನೋಡಿ ಇವ್ರ ಅಕ್ರಮನ ಸಾಕಾಗಿ ನಾನು ಸಮಾಜಕ್ಕೆ ಋಣಿ ಆಗಬೇಕು, ಸಮಾಜಕ್ಕೆ ಹೊಣೆಗಾರನಾಗ್ತೀನಿ. ನಾನೇನಾದರೂ ಕಳ್ಳರಿಗೆ, ಸುಳ್ಳರಿಗೆ, ತಪ್ಪು ಲೆಕ್ಕ ಕೊಡ್ತಕ್ಕಂಥವ್ರಿಗೆ, ಸಮಾಜದ ಹಣ ತಿಂತಕ್ಕಂಥವ್ರಿಗೆ ಕೈ ಜೋಡಿಸಿದರೆ ನನಗೆ ನರಕ ಪ್ರಾಪ್ತಿ ಆಗತ್ತೆ. ನಾನು ಸತ್ಯ ಹೋರಾಟದ ಜೊತೆಯಲ್ಲಿರಬೇಕು, ಪ್ರಾಮಾಣಿಕವಾಗಿ ಲೆಕ್ಕ ಕೇಳೋ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಜೊತೆ ಸಂಘದ ಅಧ್ಯಕ್ಷರು ಕೂಡ ಬಂದು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ನಾಳೆ ನಡೀತಕ್ಕಂಥ ನಾ ಏನೋ ಕೇಳಿದೆ, ಅದೇನೋ ಸ್ವಾಮಿಗಳ್ನ ಎಳೆದೊರಗೆ ಹಾಕ್ತೀವಿ ಅಂತ ಹೇಳಿ. ನಿಮ್ಮ ಸಂಸ್ಕೃತಿ ಏನ್ರ ಸ್ವಾಮಿಗಳ ಬಗ್ಗೆ ಆ ರೀತಿ ಮಾತಾಡೋಕ್ಕೆ? ನೀವೇ ಕರ್ಕೊಂಬಂದಿದ್ದೀರಲ್ಲ, ನೀವೇ ಮಾಡಿದ್ದೀರಲ್ಲ ಎಲ್ಲ. ಇದು ನಿಮ್ಮ ಪರಂಪರೆಯಲ್ಲಿ ನಡೀತದ? ಇದು ನಿಮ್ಮ ಕುಟುಂಬದವ್ರು ಮೆಚ್ತಾರ ನೋಡ್ರಿ, ಮಾತನಾಡಿದ್ದೀರಲ್ಲ ಎಲ್ಲರೂ. ಎಳೆದಾಕ್ತೀವಿ ಏನಕ್ಕೆ? ಅದು ಯಾರೋ ಮಾತಾಡಲಿ, ಹಿಂದೆ ಇವ್ರು ಕುಂತಿದ್ದಾರೆ, ಅವ್ರು ಮುಂದೆ ಮಾತಾಡಿಸ್ತಾ ಇದ್ದಾರೆ ಕಾಣದ ಕೈಯಾಗಿ. ಏನು ಸ್ವಾಮೀಜಿಗಳನ್ನ ಎಳೆದಾಕೋಕ್ಕೆ ಸಮಾಜ ಬಿಡುತ್ತಾ? ಅದೇನೋ ಬೌನ್ಸರ್ಸ್ ಕರ್ಕೊಂಬರ್ತಾರಂತ ನಾಳೆ, ಬೌನ್ಸರ್ಸ್ನ. ಅಯ್ಯಯ್ಯ, ಸಮಾಜದವ್ರ ಮುಂದೆ ಯಾವ ಬೌನ್ಸರ್ಸಪ್ಪ ಬರೋದು? ನೋಡ್ತೀವಿ, ಅದನ್ನೂ ನೋಡ್ತೀವಿ ನಾಳೆ ಬೌನ್ಸರ್ ಕತೆ ಏನು ಅಂತಂತೇಳಿ. ಸ್ವಾಮೀಜಿಗಳನ್ನ ಮುಟ್ಟಿದರೆ ನೀವು ಭಸ್ಮ ಆಗ್ತೀರ. ಸ್ವಾಮೀಜಿಗಳು ಮುಟ್ಟಿದರೆ ನಿಮ್ಮ ಕುಟುಂಬಗಳು ನಾಶ ಆಗ್ತವೆ. ಈಗಾಗಲೇ ಪಂಚಪೀಠದವ್ರ ಬಗ್ಗೆ ನೀವು ಮಾತನಾಡಿ ನೀವೇನಾಗಿದ್ದೀರಿ ಅಂತ ನೋಡ್ಕೊಳ್ರಿ ಫಸ್ಟು. ಮೊದಲು ನಮಗೆಲ್ಲ ಜಗದ್ಗುರುಗಳು ಎಲ್ಲ ಸ್ವಾಮೀಜಿ